ಲಯನ್ಸ್ ಕ್ಲಬ್ ಇಳಕಲ್ ಮತ್ತು ಡಾಕ್ಟರ್ ಸುಭಾಷ್ ಕಾಕಂಡಕಿ ಆಸ್ಪತ್ರೆಯ ಸಹಯೋಗದೊಂದಿಗೆ 100 ಬಡ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ರಾಜ್ಕುಮಾರ್ ಕಾಟುವಾ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುಶೀಲ್ ಕಾಕಂಡಿಕಿ, ಶ್ರೀಮತಿ ಸುದೀಪ್ತಿ ಕಾಕಂಡಿಕಿ, ಶ್ರೀ ರಾಜು ಯಾಂಬೋರ, ಶ್ರೀ ವೆಂಕಟೇಶ ಸಾಕರ್, ಶ್ರೀ ಶಾಂತಣ್ಣ ಸುರಪೂರ್ ಮತ್ತು ಸದಸ್ಯರು ಆದ ಡಾಕ್ಟರ್ ಸಂತೋಷ ಪೂಜಾರ್, ಪ್ರಮೋದ್ ಹಂಚಾಟಿ, ಕಾಶಿಂ ಕಂದಗಲ್, ಡಾಕ್ಟರ್ ಮಹಂತೇಶ್ ಅಕ್ಕಿ, ಸೋಮು ಬಿಜ್ಜಲ್, ಶರಣು ಸಮತರ್, ಏಕನಾಥ್ ರಾಜೊಳ್ಳಿ, ಲಾಲ್ ಭಾಷಾ ಶಿವನಗುತ್ತಿ, ರವಿಕುಮಾರ್ ಅಂಗಡಿ, ಪ್ರಕಾಶ್ ಕರಡಿ, ಮುರುಗೇಶ್ ಪಾಟೀಲ್, ಮಹಾವೀರ್ ಸುರಾನ, ಟಿಪ್ಪು ಭಂಡಾರಿ ಮತ್ತು ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ತಂದೆಯವರು ಆ ಕಲೆ ನನಗೆ ಬಂದಿಲ್ಲ. ನಮ್ಮ ತಂದೆಯವರು ಭಾಷಣ ಮಾಡ್ತಿದ್ರು, ಆ ಕಲೆ ನನಗೆ ಬಂದಿಲ್ಲ. ಆಪರೇಷನ್ ಮಾಡೋದು ಬಿಟ್ಟು ಬೇರೆ ಏನು ಬರೋಂಗಿಲ್ಲ ನನಗೆ. ಸೊ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮಿಸಬೇಕು. ನಂದು ಇಂಗ್ಲೀಷ್ ಒಳಗೆ ನಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕನ್ನಡ ಯಾಕಂದ್ರೆ ನಂದು ಸ್ಟೇಜ್ ಲ್ಯಾಂಗ್ವೇಜ್ ಸ್ವಲ್ಪ ಭಾಳ ಕೆಟ್ಟ ಐತಿ. ಸೊ ನಮಸ್ಕಾರ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ dignitaries on the stage and off the stage. I want to express my special thanks to our Janapriya Shasaka, Shri Vijayananda Kashyapnavar sir, who is a real hero for all youngsters and budding politicians. I still remember my good old memories that I have spent with Kashyapnavar families. When I was a child, I used to go to his house and his father, late Shri S.R. Kashyapnavar sir, used to call me son doctor. ನಮ್ಮ ತಂದೆಯವರು ರಾತ್ರಿ 11 ಗಂಟೆ ಕರ್ಕೊಂಡು ಹೋಗಿದ್ರಿ ಅವ್ರ ಮನೆಗೆ. ನಂಗೆ ಇನ್ನೂ ನೆನಪೈತೆ. ಅವ್ರು ಹಳೆ ಮನೆ ಒಳಗೆ ಈ ಕಡೆ ಈಗೇನು ಬಾಡಿ ಐತಲ್ಲ, ಅಲ್ಲಿ ಗೇಟ್ ಇತ್ತು. ಹೊರಗೆ ಕಾರ್ ಪಾರ್ಕಿಂಗ್ ಸಾಹೇಬ್ ಚೇರ್ ಹಾಕೊಂಡು ಕೂಡ್ತಿದ್ರು, ಬೆತ್ತದ ಕುರ್ಚಿ ಹಾಕೊಂಡು. ರಾತ್ರಿ ಎಲ್ಲರೂ ಕೂಡ್ತಿದ್ರು. ರಾತ್ರಿ 10:10ವರೆಗೆ ನಮ್ಮ ಶಾಂತಮ್ಮ ಅಂತಂದ್ರೆ ರೊಟ್ಟಿ ಹೊಡಿತಿದ್ಲಕ್ಕಿ, ನಮ್ಮ ಚಿರ್ಕುಂಟಿಯವ್ರ ಬಗ್ಗೆ. ಸಾಹೇಬ್ರು ರಾತ್ರಿ ರೊಟ್ಟಿ ತಿರುಗಿಸಿ ಕಳಿಸ್ತಿದ್ರು ನಮಗೆ. ಸಣ್ಣ ಡಾಕ್ಟರ್ ಅವ್ರು ಸಣ್ಣ ಡಾಕ್ಟರ್ ಅಂತಂದ್ರೆ ನಮ್ಮ ಡಾಕ್ಟರ್ ಮಾಡಿದ್ರು. Next, I am very thankful to all our other dignitaries, Dhani Sri ಡಾಕ್ಟರ್ ಸುಶೀಲ್ ಕಾಕಂಡಿಕಿ ಅವರು, ಅವರ ಧರ್ಮಪತ್ನಿಯವರು ಈ ನಿರಂತರ ಸೇವೆಯನ್ನು ಮುಂದುವರಿಸಲಿ. ಅದರ ಜೊತೆಗೆ ನಮ್ಮ ಲಯನ್ಸ್ ಮತ್ತು ರೋಟರಿ, ನಮ್ಮ ಅಮ್ಮ ಸೇವಾ ಸಂಸ್ಥೆ ಮತ್ತು ನಮ್ಮ ಸರ್ವ ವಿಜಯ ಸೇವಾ ಸಂಸ್ಥೆ, ಇಂಥ ಬಹಳಷ್ಟು ಜನ ದಾನಿಗಳಿದ್ದಾರೆ. ಬಹುತೇಕ ದಾನಿಗಳಿದಂತೆಯೇ ಇವತ್ತು ಬಡವರು ಬದುಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಈ ಯಾಕಂದ್ರೆ ದಾನಿಗಳಿದೆ ಹೋದ್ರೆ ಕೆಲವು ಜನ ಹೇಳಿದ್ರು, ನಮ್ಮ ಮೇಡಮ್ ಅವರು ಕಾಕಂಡಿ, ಶ್ರೀಮತಿ ಕಾಕಂಡಿಕಿ ಅವರು, ಯಾರು ಆ ರಾಘವೇಂದ್ರ ಇವತ್ತು ಟ್ರಸ್ಟಿಗೆ ಅವರು ಸಹಾಯವನ್ನು ಮಾಡಿದರೆ ಅವ್ರ ಹೆಸರನ್ನ ಪ್ರಕಟಗೊಳಿಸಬಾರ್ದು ಅಂತ ಹೇಳಿದ್ರು. ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಿಸ್ವಾರ್ಥ ನಮ್ಮ ಸೇವೆ ಸಮಾಜದಲ್ಲಿ ಇರಬೇಕು. ಅವಾಗ ಈ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ, ಎಲ್ಲ ಜನಾಂಗ ಕೂಡ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಏನು ಸುಭಾಷ್ ಕಾಕಂಡಿಕಿ ಕಣ್ಣಿನ ಆಸ್ಪತ್ರೆ ಮತ್ತು ರಾಘವೇಂದ್ರ ನೇತ್ರ ಸೇವಾ ಟ್ರಸ್ಟ್ ಅವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ. ಅವರ ಜೊತೆಗೆ ನಾನು ಕೂಡ ಇದ್ದೀನಿ. ಯಾಕಂದ್ರೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಶಾಸಕನಾಗಿ ನಾನು ಮಾತುಕೊಡೋದಿಲ್ಲ, ಒಬ್ಬ ಕುಟುಂಬದ ಸದಸ್ಯನಾಗಿ ಸದಾಕಾಲ ನಾನು ನಮ್ಮ ಸುಶೀಲ್ ಕಾಕಂಡಿಕಿ ಅವರ ಜೊತೆಗೆ, ಅವರ ಕುಟುಂಬದ ಜೊತೆಗೆ, ಯಾಕಂದ್ರೆ ಸೇವೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮಾಡಬೇಕು. ಆ ನಿಟ್ಟಿನಲ್ಲಿ ಅವರು ಮಾಡುವಂಥ ಕೆಲಸಕ್ಕೆ ನಾವು ಸದಾ ನಮ್ಮ ಬೆಂಬಲ ಇದೆ. ಬರೋ ದಿನಗಳಲ್ಲಿ ಅವರ ಆಸೆ ಭಾವದಂತೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಅವರು ಮುಂದಾಗಲಿ. ಅವ್ರ ಜೊತೆಗೆ ಲಯನ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಈ ನಿರಂತರ ಸೇವೆಯನ್ನು ಮಾಡೋಣ. ಯಾಕಂದ್ರೆ ಕೆಲವಷ್ಟು ಜನ ಒಂದು ಮಾತನ್ನು ಈ ವೇದಿಕೆಯಲ್ಲಿ ಹೇಳಬೇಕು ನಾನು. ಯಾಕಂದ್ರೆ ಕೆಲವಷ್ಟು ಜನ ಇದೇ ಆಯಿ ತಪಾಸಣೆ, ಕಣ್ಣು ತಪಾಸಣೆ ಶಿಬಿರವನ್ನು ಮಾಡಿದರು. ಅವ್ರಿಗೆ ಚಸ್ಮಾ ಕೊಟ್ಟರು ಗ್ರಾಮೀಣ ಮಟ್ಟದಲ್ಲಿ. ನನಗೆ ಬಹಳಷ್ಟು ಜನ ನನಗೆ ಹತ್ರ ಬಂದು ದೂರ ಹೇಳಿದ್ರು, ನಮ್ಮ ಕಣ್ಣ ಹೋಗ್ಬಿಟ್ಟಾವ ಅಂತ ನಾವು ಮಾತನ್ನು. ಇಂಥ ಸೇವೆಯನ್ನು ಮಾಡೋರು ಕೂಡ ಅದಾರ. ಯಾರ್ಯಾರು ವೈದ್ಯರಂತಂದು ಇಲ್ಲಿ ನನಗೆ ಗೊತ್ತಿದೆ, ನಮ್ಮ ಗದಗಿರಿಯವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ಗೊತ್ತಿದೆ. ಅವ್ರ ಕಣ್ಣಿಗೆ ಹಾಕೊಂಡ್ಬಿಟ್ರು ಪಾಪ ಒಂದಿಷ್ಟು ಜನ. ಅಂದ್ರೆ ಅವ್ರ ಸೇವೆ ತೋರಿಕೆಗೋಸ್ಕರ ಇತ್ತು, ಜನರಿಗೆ ಒಳ್ಳೇದನ್ನು ಮಾಡೋದಕ್ಕಲ್ಲ, ಬಡವರಿಗೆ ಒಳ್ಳೇದನ್ನು ಮಾಡೋದಕ್ಕಲ್ಲ. ಅದು ತೋರಿಕೆಗೋಸ್ಕರ ಮಾಡೋದಂಥವ್ರಿಗೆ ಏನ್ ಕಷ್ಟ ಅನುಭವಿಸಿದ್ರು ಅನ್ನೋದು ಪಾಪ ಜನ. ಯಾಕಂದ್ರೆ ಬಹಳಷ್ಟು ಜನ ನೋಡಿರಿ, ಏನು ಈ ನಮ್ಮ ಇಳಕಲ್ ನಗರದಲ್ಲೇ ಈ ನೇತ್ರ ಚಿಕಿತ್ಸೆ ಶಿಬಿರವನ್ನ, ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಮಾಡಿಸಿ ಚಸ್ಮಾ ಕೊಟ್ಟರು. ಆದ್ರೆ ಅವ್ರ
ನನ್ನನ್ನು ಕಳ್ಕೊಂಡ್ರಿ. ಅಂತದಕ್ಕೆ ತಾವು ಯಾರು ಆಸೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ನಾನು ಜನರಲ್ಲಿ ಕೂಡ ಮನವಿ ಮಾಡ್ಕೋತೇನೆ. ಯಾಕಂದ್ರೆ ಇಲ್ಲಿ ನಿಸ್ವಾರ್ಥ ಸೇವೆ, ಅವರೇ ವೈದ್ಯರು, ಅವ್ರ ಹತ್ರ ಎಲ್ಲ ಅನುಭವ ಇರುವಂತ ವೈದ್ಯರು, ಅಂತಲ್ಲಿ ಹೋಗಿ ತಾವು ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋ ಒಂದು ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದಂತ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಗುರುಹಿರಿಯರಿಗೆ, ತಾಯಿಗಳಿಗೆ, ತಮಗೆಲ್ಲರಿಗೂ ಕೂಡ ಶುಭವಾಗಲಿ, ತಮಗೆ ಒಳ್ಳೆಯದಾಗಲಿ. ಭಗವಂತ ಡಾಕ್ಟರ್ ಸುಭಾಷ್ ಕಾಕಣಿಕೆ ಅವರ ಒಂದು ಕನಸು, ಅವರು ಖ್ಯಾತ ನೇತೃತ್ವಜ್ಞರೇ. ಬಹುತೇಕ ಅವರ ಬಗ್ಗೆ ನಾನು ಒಬ್ಬ ಕುಟುಂಬದ ಸದಸ್ಯನಾಗಿ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಕಾಶ್ಯಪ್ನವರು, ಕಾಕಣಿಕೆ ಕುಟುಂಬ, ನಮ್ಮ ತಂದೆಯವರ ಜೊತೆಗಿರುವಂತ ಒಡನಾಟವನ್ನ ನಾನು ಬಾಲ್ಯದಿಂದ ನೋಡಿದ್ದೀನಿ. ಅವರು ನಾನು ಬಹುತೇಕ ನಾನು 10ನೇ ಕ್ಲಾಸಲ್ಲಿ ಇದ್ದಾಗಿಂತ ನಮ್ಮ ತಂದೆಯವರ ಅವರ ಒಡನಾಟವನ್ನು ನೋಡ್ತಾ ಇದ್ದೆ. ಅವರ ಸಮಾಜ ಸೇವಕ ದೃಷ್ಟಿಕೋನಗಳು ಯಾವತ್ತೂ ಹೇಳೋರು ನನಗೆ, ಸುಶೀಲ್ಗೆ ಹೇಳೋರು. ಸುಶೀಲ್ ವೈದ್ಯನಾಗಿ ಬಂದ ಮೇಲೆ ಹೇಳ್ತಾ ಇದ್ರು, ನೀವೇನಾದ್ರೂ ಮಾಡಿ ಒಂದು ದೊಡ್ಡ ಶಿಬಿರ ಮಾಡಬೇಕು, ಉಚಿತವಾಗಿ ಬಡವರಿಗೆ, ವಿಶೇಷವಾಗಿ ಬಡವರ ಬಗ್ಗೆ ಬಹಳಷ್ಟು ಕಾಳಜಿ. ಯಾರು ನಿರ್ಗತಿಕರು, ಯಾರು ಚಿಕಿತ್ಸೆಯನ್ನು ಪಡೆಯಕ್ಕೆ ಆಗೋದಿಲ್ಲ, ಅಂಥವು ಕುಟುಂಬಗಳನ್ನು ಗುರುತಿಸಿ ಇವತ್ತು ಆ ಸೇವೆಯನ್ನ ಮಾಡುವಂಥದ್ರಲ್ಲಿ ನಿರಂತರವಾಗಿ ಅವರ ತಂದೆಯವರು ನಡೆದು ಬರುವಂತ ದಾರಿ. ನಮಗೂ ಕೂಡ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದೇ ಒಂದು ಅವರ ಕನಸನ್ನ ಹೊತ್ತು ಇವತ್ತು ತಂದೆಗೆ ತಕ್ಕ ಮಗನಾಗಿ, ಇವತ್ತು ಒಬ್ಬ ಹೆಮ್ಮೆಯ ವೈದ್ಯನಾಗಿ, ಇವತ್ತು ಸುಮಾರು 9,000ಕ್ಕೂ ಹೆಚ್ಚು ಇವತ್ತೇನು ನೇತ್ರ ಚಿಕಿತ್ಸೆಯನ್ನ ಇವತ್ತು ಉಚಿತವಾಗಿ ಮಾಡಿದಾರಲ್ಲ, ಅದು ಆ ಭಗವಂತನ ಮೆಚ್ಚುವಂತ ಕೆಲಸ ಅನ್ನೋ ಮಾತನ್ನು ನಾವು ಯಾಕಂದ್ರೆ ಒಂದು ಕಡೆ ನಮ್ಮ ರಾಘವೇಂದ್ರ ಏನು ನೇತ್ರ ಟ್ರಸ್ಟ್ ಶ್ರೀಮತಿ ಕಾಕಣಿಕೆಯವರು ಅಧ್ಯಕ್ಷೆಯಾಗಿ ಇದು ಅವ್ರು ಹೇಳುವಂತ ಮಾತುಗಳನ್ನು ಅರ್ಥ ಮಾಡ್ಕೊಂಡು 9,000ಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಕುಷ್ಟಗಿ ಆಗಿರ್ಬೋದು, ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ಅನೇಕ ಜನ, ಇವತ್ತು ನಾನು ಕೂಡ ಅನೇಕ ಸಂದರ್ಭದಲ್ಲಿ ನಾನು ಡಾಕ್ಟರ್ ಸುಶೀಲ್ ಕಾಕಣಿಕೆ ಹೇಳ್ತೀನಿ, ಯಾರು ಕಣ್ಣಿನ ತೊಂದರೆ ಇದ್ರು ನನ್ನ ಮನೆ ಬಾಗಿಲಿಗೆ ಬರ್ತಾರ, ನಾನು ನೇರವಾಗಿ ಇಲ್ಲೇ ನನ್ನ ಮನೆ ಮುಂದೆ ಡಾಕ್ಟರ್ ಸುಶೀಲ್ ಕಾಕಣಿಕೆ ಅವ್ರ ಹತ್ರ ಹೋಗ್ರಿ ಅಂತ ಹೇಳ್ತಿರ್ತೀನಿ. ಇವತ್ತವರೆಗೂ ಕೂಡ ನಾನು ಯಾವ್ಯಾವ ಪೇಷಂಟ್ಗಳನ್ನು ನಾನು ಕಳಿಸಿದ್ದೀನಿ, ಎಷ್ಟು ನೇತ್ರ ಚಿಕಿತ್ಸೆ ಪಡೆಯೋದಕ್ಕೆ, ಶಸ್ತ್ರಚಿಕಿತ್ಸೆಯನ್ನು ಪಡೆಯೋದಕ್ಕೆ ಕಳಿಸಿದ್ದೀನಿ, ಯಾರಿಗೂ ಕೂಡ ಇದುವರೆಗೂ ₹1 ಇಸ್ಕೊಳ್ಳದೆ ಇವತ್ತು ಉಚಿತವಾಗಿ ಸೇವೆಯನ್ನು ಅವರು ಮಾಡಿದ್ದಾರೆ. ಯಾಕಂದ್ರೆ ಇದು ನಿಸ್ವಾರ್ಥ ಸೇವೆ ಅಂತ ಇದೆ. ನಿಸ್ವಾರ್ಥ ಸೇವೆಯನ್ನು ಮಾಡುವಂಥವ್ರು ಬೇರೆ, ಸ್ವಾರ್ಥವನ್ನು ಇಟ್ಕೊಂಡು ಸೇವೆಯನ್ನು ಮಾಡುವಂಥವ್ರ ಬಗ್ಗೆ ನಮ್ಮ ವೆಂಕಟೇಶ ಸಾಕಾಜಿಯವರು ಹೇಳಿದರು. ಯಾಕಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ಬಹಳ ದೊಡ್ಡದು. ಯಾಕಂದ್ರೆ ಅದಕ್ಕೆ ನಾವು ಏನು ಪ್ರತಿಫಲ ಬಯಸೋದಿಲ್ಲ, ಅದರಿಂದ ಲಾಭವನ್ನು ಬಯಸೋದಿಲ್ಲ. ಅಂತ ವೈದ್ಯರಲ್ಲಿ ನಮ್ಮ ಇಳಕಲ್ ನಗರ ಬಹಳ ಪುಣ್ಯವಂತರು. ನಮ್ಮ ಮತಕ್ಷೇತ್ರದಲ್ಲಿ, ನಮ್ಮ ಇಳಕಲ್ ನಗರದಲ್ಲಿ ಕೂಡ ಕೆಲವಷ್ಟು ವೈದ್ಯರಿದ್ದಾರೆ. ನಮ್ಮ ಮನದಾಳದಲ್ಲಿ ಅಚ್ಚರಿಯದ, ಯಾವತ್ತೂ ಅವರನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂದ್ರೆ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದು ಸುಭಾಷ್ ಕಾಕಣಿಕೆಯವರ ಒಂದು ಪುತ್ರನಾಗಿ ನಮ್ಮ ಸುಶೀಲ್ ಕಾಕಣಿಕೆಯವರು. ಏನೋ ಅವರ ತಂದೆಯ ಒಂದು ಇಚ್ಛಾಶಕ್ತಿ, ಆಸೆಗಳಿದ್ವು, ಅವರ ಕನಸುಗಳಿದ್ವು, ಅವ್ರನ್ನ ಪೂರ್ಣ ಮಾಡುವಂತ ಶಕ್ತಿ ಇವತ್ತು ನಮ್ಮ ಸುಶೀಲ್ ಕಾಕಣಿಕೆಯವರು ಹೊಂದಿದ್ದಾರೆ ಅನ್ನೋ ಮಾತನ್ನು ನಾನು ಸುಭಾಷ್ ಕಾಕಣಿಕೆ, ಡಾಕ್ಟರ್ ಸುಭಾಷ್ ಕಾಕಣಿಕೆಯವರು ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಲಯನ್ಸ್ ಕ್ಲಬ್ ಹಾಗೂ ಸುಭಾಷ್ ಕಾಕಣಿಕೆ ಕಣ್ಣಿನ ಆಸ್ಪತ್ರೆ ಇಳಕಲ್ ಮತ್ತು ರಾಘವೇಂದ್ರ ನೇತ್ರ ಸೇವಾ ಟ್ರಸ್ಟ್ ಇಳಕಲ್ ಇವರ ಅಡಿಯಲ್ಲಿ ಏನು ಇವತ್ತು 100 ಜನಕ್ಕೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಯಶಸ್ವಿಯಾಗಿ ಅವರಿಗೆ ಒಂದು ವಿತರಣೆ ಸಮಾರಂಭ, ಅವರಿಗೆ ಡಿಸ್ಚಾರ್ಜ್ ಮಾಡುವಂಥ ಸಮಾರಂಭ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆತ್ಮೀಯ ಸ್ನೇಹಿತರು,
ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಆದಂತಹ ಲಯನ್ಸ್ ಅವರ ನೇತ್ರ ಏನು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಕೂಡ ನಾನೆಲ್ಲರ ಪರವಾಗಿ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ವಿಶೇಷವಾಗಿ ಅರ್ಪಿಸುತ್ತೇನೆ. ಅವ್ರ ಕನಸು ಕೂಡ ಭಾಳ ಅದಾವ. ನನಗೂ ಕೂಡ ಈಗ ಯಾವತ್ತು ಭೇಟಿ ಆಗ್ತಾರ ನನಗೆ ಹೇಳ್ತಾ ಇರ್ತಾರೆ, ಸುಶೀಲ್ ಒಂದು ಶಿಬಿರ ಮಾಡೋಣ ಉಚಿತವಾಗಿ ಗ್ರಾಮೀಣ ಭಾಗದಲ್ಲಿ ಮಾಡೋಣ ಈ ತರ ಮಾತಾಡ್ತಾ ಇದ್ರು. ಈಗ ನಮ್ಮ ತಂದೆಯವರ ಒಂದು ಜನ್ಮದಿನದ ಅಂಗವಾಗಿ ಬರೋ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಇಡೀ ಮತಕ್ಷೇತ್ರವನ್ನು ಒಳಗೊಂಡು ಯಾರ್ಯಾರಿಗೆ ಏನೇನು ತೊಂದರೆಗಳಿದಾವ ಅವ್ರಿಗೆ ಉಚಿತವಾಗಿ ಒಂದು ಏನು ಕರ್ಮ ತಪಾಸಣೆ ಶಿಬಿರ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅವ್ರಿಗೆ ಏನೇನು ಕೊಡೋದಕ್ಕೆ ನೀವು ಅದನ್ನ ತಯಾರಿ ಮಾಡ್ರಿ, ನಾನು ಮಾಡಕ್ ಸಿದ್ಧಿದ್ದೀನಿ ಅನ್ನೋ ಮಾತನ್ನ ಮತ್ತೆ ನನಗೆ ಇವತ್ತು ಭರವಸೆ ಇರುತ್ತೆ. ನಾನು ನಿಜವಾಗ್ಲೂ ಅಭಿನಂದಿಸ್ತೇನೆ. ಯಾಕಂದ್ರೆ ಇದು ನಮ್ಮ ಡಾಕ್ಟರ್ ಸುಭಾಷ್ ಕಾಕಣಿಕೆಯವರ ಕುಟುಂಬ. ಯಾಕಂದ್ರೆ ಅವ್ರು ನಡೆದು ಬಂದಂತ ದಾರಿಗಳನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ತಾವೆಲ್ಲ ಬಹಳ ಭಾಗ್ಯವಂತರು, ಪುಣ್ಯವಂತರು. ಅನೇಕ ಜನ ಮಾಡ್ತೀವಿ, ನಾವು ಮಾಡೋದು ಬೇರೆ. ಅದು ವೆಂಕಟೇಶ್ ಸಾಕಾಜಿ ಅವರು ಹೇಳಿದ್ದಾರೆ. ಯಾಕಂದ್ರೆ ನಾನು ಕೂಡ ಅನೇಕ ಶಿಬಿರಗಳನ್ನು ಮಾಡ್ತಾ ಇರ್ತೀನಿ ನಮ್ಮ SRK ಫೌಂಡೇಶನ್ ಅಡಿಯಲ್ಲಿ. SRK ಫೌಂಡೇಶನ್ ಅಡಿಯಲ್ಲಿ ನಾನು ನಿರಂತರವಾಗಿ ನಾನು ಶಾಸಕರಿಗೆ ಪೂರ್ವದಲ್ಲೇ ಮಾಡಿದ್ದೀನಿ. ಆ 2003ರಿಂದ ಬಹುತೇಕ ಅನೇಕ ಆರೋಗ್ಯ ಶಿಬಿರವನ್ನ, ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ, ಎಲ್ಲ ಕಾರ್ಯವನ್ನ ನಾನು ಮಾಡ್ತಾ ಇರ್ಬೋದು. ಅದರ ಉದ್ದೇಶ ಏನು ಅಂದ್ರೆ ನಿಸ್ವಾರ್ಥವಾಗಿರ್ಬೇಕು ಯಾವುದೇ ಸೇವೆಯನ್ನು ಮಾಡಿದರೆ. ಡಾಕ್ಟರ್ ಮಾಂತೇಶ್ ಅಕ್ಕಿಯವರು ಇರ್ಬೋದು, ಅನೇಕ ಜನ ನಮ್ಮ ವೈದ್ಯರಿದ್ದಾರೆ, ನನ್ನ ಬಹಳ ಆತ್ಮೀಯ ಸ್ನೇಹಿತರು ಎಲ್ಲರೂ. ನಮ್ಮ ಟಿಪ್ಪು ಭಂಡಾರಿ ಅವರಿದ್ದಾರೆ. ಇಂತಹ ವೈದ್ಯರು ಇರೋದ್ರಿಂದ ಸಮಾಜದಲ್ಲಿ ಯಾರು ನಿರ್ಗತಿಕರು, ಯಾರು ಪಾಪ ಬಡವರು, ಇವತ್ತು ಅವರಿಗೆ ಚಿಕಿತ್ಸೆಯನ್ನು ಪಡೆಯೋಕ್ಕಾಗಲಾರದು. ಇದೀಗ ತಾನು ಹೇಳ್ತಾ ಇದ್ರು, ಯಾವುದದು ನಮ್ಮ ಲೇಸರ್ ಟ್ರೀಟ್ಮೆಂಟ್. ನೀವು ಎಲ್ಲ ಲೇಸರ್ ಟ್ರೀಟ್ಮೆಂಟ್ ಅನ್ನ ಪಡಿಬೇಕಂದ್ರೆ ಸುಮಾರು ಲಕ್ಷ ರೂಪಾಯಿ ಖರ್ಚಾಗುವಂತಹ ವ್ಯವಸ್ಥೆ ಇದೆ. ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು ನನಗೆ, ಲೇಸರ್ ಟ್ರೀಟ್ಮೆಂಟ್ ನಾನು ಸ್ಟಾರ್ಟ್ ಮಾಡಿದ ಮೇಲೆ ಇವತ್ತು ಆ ಒಂದು ಯಂತ್ರ ಬಹಳ ಅದ್ಭುತವಾಗಿದೆ. ಯಾಕಂದ್ರೆ ಯಾವುದೇ ತೊಂದರೆ ಇಲ್ಲ ಅಂತೆ. ಯಾಕಂದ್ರೆ ಯಾರಿಗೆ ನಮ್ಮ ಪೇಷಂಟ್ಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಇವತ್ತು ತಜ್ಞರು ಇವತ್ತು ಅಂತ ಒಂದು ಮೆಷಿನ್